ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇದು ಪಾರ್ಟ್ 2 ನಿಮಗೆ ತೋರಿಸ್ತಾ ಇದ್ದೀನಿ. ಪಾರ್ಟ್ 1 ಆಲ್ರೆಡಿ ನೀವು ನೋಡಿದ್ದೀರಾ ಡಿಯೋಡ್ ಆ್ಯಪ್ದು. ಅದ್ರಲ್ಲಿ ತುಂಬ ಲೆಂತಿ ವಿಡಿಯೋ ಆಯಿತು ಅಂತ ಹೇಳಿ ಇದು ಸೆಕೆಂಡ್ ಪಾರ್ಟ್ 2 ಮಾಡ್ತಾ ಇದ್ದೀನಿ. ನಾನು ಇನ್ನು ಉಳಿದಿದ್ದು ಏನೇನು ತರಿಸಿದೆ ಆ ಪ್ರಾಡಕ್ಟ್ಸು ಅದನ್ನೆಲ್ಲ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ತುಂಬ ಚೆನ್ನಾಗಿರೋ ಕ್ಯೂಟ್ ಪ್ರಾಡಕ್ಟ್ಸ್ ಕೂಡ ಇದೆ. ಮತ್ತು ನನ್ನ ಚಾನಲಲ್ಲಿ ಈ ಥರ ವಿಡಿಯೋಸ್ ಬೇಕು ಅಂತ ಹೇಳಿದರೆ ಮಾಡಿ. ನಾನು ಇನ್ನೂ ಎಲ್ಲ ವೆಬ್ಸೈಟಲ್ಲಿ ಯಾವ್ಯಾವ ಥರ ನಿಮಗೆ ಕಡಿಮೆ ಪ್ರಾಡಕ್ಟ್ ಸಿಗುತ್ತೆ, ಈ ಮೀಶೋ ಇರ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್ ಇರ್ಬೋದು, ಇಲ್ಲ ಬೇರೆ ಆ್ಯಪ್ಗಳು ಯಾವುದೇ ಇದ್ರೂ ಸಮೇತ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದರಲ್ಲೆಲ್ಲ ತರಿಸಿ ನಾನು ನಿಮಗೆ ರಿವ್ಯೂಸ್ ಹೇಳ್ತೀನಿ. ಆ್ಯಂಡ್ ಈಗ ಒಂದು ಸ್ವಲ್ಪ ಕೆಲವು ಪ್ರಾಡಕ್ಟ್ಸ್ನ ನಾನು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತರಿಸಿರೋದನ್ನ ನಾನು ತೋರಿಸ್ತಿದ್ದೀನಿ ರಿವ್ಯೂ ಅನ್ನೋದಕ್ಕಿಂತ. ಈಗ ಫಸ್ಟ್ ಅದರಲ್ಲಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದು ಸೀಲರು. ಇದಂತೂ ತುಂಬ ಮನಸ್ಸಿಂದ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದು. ಇದು ಆ್ಯಕ್ಚುಲಿ ಸೀಲರ್ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ತುಂಬ ಜನಕ್ಕೆ. ನಾವಿವಾಗ ಪ್ಲಾಸ್ಟಿಕ್ ಇವಾಗ ಅಂಗಡಿಯಿಂದ ಏನಾದರೂ ತಂದಾಗ ನಾವು ಹಾಗೇ ಕ್ಲೋಸ್ ಮಾಡಿ ಇಟ್ಬಿಡ್ತೀವಿ, ಇಲ್ಲ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ವಿ, ಇಲ್ಲ ಅಂತಂದರೆ ಇವಾಗ ಇನ್ನೊಂದು ಹೋಲ್ಡರ್ದೇ ಬಂದಿದೆ ಯೂಸ್ ಮಾಡ್ತಾ ಇದ್ವಿ. ಹಾಗೆ ಹಂಗೆ ಓಪನ್ ಮಾಡಿಬಿಟ್ಬಿಡ್ತೀವಿ, ಅದರೊಳಗಡೆ ಹುಳ ಹೋಗುತ್ತೋ ಏನು ಅಂತ ಹೇಳ್ಬಿಟ್ಟು ಇವಾಗ ಕೆಲವೊಂದ್ಸತಿ ಫ್ರಿಡ್ಜಿಗೆಲ್ಲ ಹಾಗೆ ಇಟ್ಬಿಡ್ತೀವಿ. ಅದ್ರ ಬದಲು ಇದರಲ್ಲಿ ಸೀಲರ್ ಇದೆ. ಇದನ್ನು ಏನು ಮಾಡಬೇಕು ಅಂತಂದರೆ ಜಸ್ಟ್ ನೀವು ಅದನ್ನು ಇಟ್ಟು ಹಿಂಗೆ ಸೀಲ್ ಮಾಡೋದಷ್ಟೇ. ಇದರಲ್ಲಿ ನಿಮಗೆ USB ಕೇಬಲ್ ಇರೋದು ಕೂಡ ಬರುತ್ತೆ, ಅದು ಕೂಡ ಬರುತ್ತೆ. ಈ ಥರ ಶೆಲ್ ಹಾಕೋದು ಕೂಡ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಅದು ಯಾವ ಥರ ಇರುತ್ತೆ ಅಂತ ಅದೊಂದು ರಿವ್ಯೂ ಮಾಡ್ತೀನಿ, ಡಿಯೋಡ್ ಆ್ಯಪ್ ರಿವ್ಯೂ ಅಂತ ಹೇಳಿ. ಇವಾಗ ನಾನು ಪ್ರಾಡಕ್ಟ್ಸ್ ಏನೇನು ತರಿಸಿದ್ದೀನಿ ಅಂತ ಹೇಳಿ ಅದ್ರದ್ದನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಏಕೆಂದರೆ ಕಡಿಮೆ ಅಮೌಂಟಲ್ಲಿ, ಕಡಿಮೆ ಬಜೆಟಲ್ಲಿ ನಿಮ್ಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿ. ಆ್ಯಂಡ್ ನಂದು ಇದೊಂದು ಪ್ರಾಡಕ್ಟ್ ನನಗೆ ಬೇಕಾಗಿದ್ದು. ನಾನು ಇದರಲ್ಲೆಲ್ಲ ನೋಡಿದಾಗ ತುಂಬ ಇತ್ತು, 400, 500 ಬಜೆಟ್ ರೇಂಜಲ್ಲಿ ಬೇಕು ಅಂತ ಹೇಳಿದಾಗ ನೀವು ಇದನ್ನು ತೊಗೊಬೋದು. ಆ್ಯಂಡ್ ನಾನು ಟ್ರೈಪಾಡ್ ಎಲ್ಲ ತರಿಸಿದ್ದೀನಿ, ಅದು ಸಿಕ್ಕಾಬಟ್ಟೆ. ಜಸ್ಟ್ ಟ್ರೈಪಾಡ್ ನೀವು ಸೆಲ್ಫಿ ಸ್ಟಿಕ್ ಥರ, ಇದು ಆಲ್ರೆಡಿ 5 ಫೀಟ್ ಬರುತ್ತೆ ನಿಮಗೆ. ನೀವು ಎಲ್ಲೇ ಹೋದ್ರೂ ಕೂಡ ಇದು ಟ್ರೈಪಾಡ್ ಥರನಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ. ಟ್ರೈಪಾಡ್ ಥರನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸೆಲ್ಫಿ ಸ್ಟಿಕ್ ಥರನಾದರೂ ಯೂಸ್ ಮಾಡ್ಕೋಬೋದು. 2 in 1. ನಂದು ಒಂದು ಟ್ರೈಪಾಡ್ ಕಟ್ಟಾಗ್ಬಿಡ್ತು, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಜಸ್ಟ್ 180 or 190 ರುಪೀಸ್ ಅಷ್ಟೇ, 200 ಒಳಗಡೆ ಇರೋದಿದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಥರ ನಿಮಗೆ ಲೆಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಬಟನ್ ಬರುತ್ತೆ, ಬ್ಲೂಟೂತ್ದು ರಿಮೋಟ್. ನೀವು ಇಟ್ಬಿಟ್ಟು ಆಲ್ಮೋಸ್ಟ್ ಇದರಲ್ಲಿ ಬ್ಲೂಟೂತಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಲೆಗ್ಸ್ ಕೂಡ ಬರುತ್ತೆ. ನೀವು ಇದನ್ನು ಓಪನ್ ಮಾಡಿಕೊಂಡು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ಓಕೆನಾ, ಇದು ಒಂದು ಪ್ರಾಡಕ್ಟು. ಯಾರು ವ್ಲಾಗರ್ಸ್ ಇದ್ದೀರಾ, ರೀಲ್ಸ್ ಮಾಡ್ತೀರಾ, ಶಾರ್ಟ್ಸ್ ಮಾಡ್ತೀರಾ ಅನ್ನೋರಿಗೆ ಯೂಸ್ಫುಲ್ಲು, ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಆಯಿಲ್ ಡಿಸ್ಪೆನ್ಸರ್ ಬೇಕಿತ್ತು, ಹಂಗಾಗಿ ತೊಗೊಂಡೆ. ಗ್ಲಾಸ್ ಇತ್ತು, ಬಟ್ ಈ ಥರ ಒಂದು ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು 1 ಲೀಟರ್ದು. ಈ ಗ್ಲಾಸಲ್ಲಿ ಯಾವ ಥರ ಬರುತ್ತೆ ಸೇಮ್ ಇದು ಪ್ಲಾಸ್ಟಿಕ್. ನನಗೆ ದೇವ್ರ ಮನೆಗೆ ಒಂದು ಬೇಕಾಗಿತ್ತು ಆಯಿಲ್ ಹಾಕೋದಕ್ಕೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಲಾಕ್ ಸಿಸ್ಟಮು ಹಿಂಗೆ ಅಂದರೆ ಓಪನ್ ಆಗುತ್ತೆ, ಇದು ಕ್ಲೋಸು. ಇದು ಪ್ಲಾಸ್ಟಿಕ್ಕು. 45 ರುಪೀಸ್ ಇರ್ಬೋದು. ಇದು ಹಾಕ್ತೀನಿ ನಾನು ಮೇಲ್ಗಡೆ. ಆ್ಯಂಡ್ ಎಲ್ಲಾದರೂ ಪ್ರೈಸ್ನೂ ಕೂಡ ನಾನು ಮೇಲ್ಗಡೆ ಹಾಕ್ತಾ ಇರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಒಂದು ಪ್ರಾಡಕ್ಟು. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಬಂದು ಇದನ್ನು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇದು ನಾನು ಮುಂಚೆ ತರಿಸಿದ್ದೆ, ಚೈನಾ ಪ್ರಾಡಕ್ಟು. ಏನಂತ ಹೇಳಿದ್ರೆ ನಿಮಗೆ ಎಲ್ಲಾದರೂ ಟೈಲ್ಸ್ ಮಧ್ಯ ಏನಾದರೂ ಗ್ಯಾಪ್ ಬಿಟ್ಟಿದ್ರೆ ಅದನ್ನು ಹಾಕಿ ನೀಟಾಗಿ ಸೀಲ್ ಮಾಡ್ಬೋದು. ನಮಗೇನಾಗಿದೆ ಅಂತಂದರೆ ಮೇನ್ ಡೋರಲ್ಲೇ ಗ್ಯಾಪ್ ಇದೆ, ಅದಕ್ಕೆ ಕ್ಲೋಸ್ ಮಾಡ್ಸೋಕ್ಕೆ ತರಿಸಿದ್ದೀನಿ. ನಾನು ವಾಶ್ರೂಮಲ್ಲಿ ಕೂಡ ಇದನ್ನು ಒಂದು ಸತಿ ಲಾಸ್ಟ್ ಟೈಮ್ ತರಿಸಿ ಯೂಸ್ ಮಾಡಿದ್ದೆ, ಇದುವರೆಗೂ ಹೋಗಿಲ್ಲ. ಹಾಗಾಗಿ ಇದನ್ನು ಇನ್ನೊಂದು ತರಿಸ್ಕೊಂಡಿದ್ದೀನಿ ನಾನು. ಫಸ್ಟ್ ತರಿಸಿದ್ದು ಅಮೆಝಾನಲ್ಲಿ ತರಿಸಿದ್ದೆ. ಇವಾಗ ಇದರಲ್ಲಿ ತರಿಸ್ತೀನಿ, ಯಾಕೆಂದರೆ ಅಮೆಝಾನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು, ಹಾಗಾಗಿ ಇವಾಗ ಇದರಲ್ಲಿ ತರಿಸ್ತೀನಿ. ಸ್ವಲ್ಪ ದೊಡ್ಡದಾಗಿ ಬಂದಿದೆ ಪ್ರಾಡಕ್ಟು, ಅದು ಸ್ವಲ್ಪ ಇಷ್ಟು ಚಿಕ್ಕದು ಬಂದಿದೆ, ಕಾಸ್ಟ್ಲಿ ಇತ್ತು. ಇದನ್ನು ಕೂಡ ನೆಕ್ಸ್ಟ್ ನಾನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ರಿವ್ಯೂ ಮಾಡ್ತೀನಿ ಹೇಗೆ ಹಾಕೋದು ಅಂತ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಾಡಕ್ಟು. ಇದು ಹೇಳಿದ್ರೆ ಏನಂದರೆ, ಈಗ ವಾಶ್ರೂಮಲ್ಲಿ ನಾನು ತೋರಿಸ್ದೆ, ವಾಶ್ರೂಮಲ್ಲಿ 360 ಡಿಗ್ರಿ ರೊಟೇಷನ್ದು ವಾಷಿಂಗ್ದು, ಅದಕ್ಕೆ ಜಸ್ಟ್ ನೀವು ಈ ಥರ ಹುಕ್ ಹಾಕಿ, ಈ ಥರ ಒಂದು ಹುಕ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಪ್ಲಾಸ್ಟರ್ ಇದೆ, ಅದನ್ನು ಓಪನ್ ಮಾಡಿ ಈ ಥರ ಹುಕ್ ಅಂಟಿಸಿ, ಇದು ವಾಲ್ ಅಂತ ಅಂದ್ಕೊಂಡ್ರೆ ಹಿಂಗೆ ಅಂಟಿಸ್ಬಿಟ್ಟು ಇದನ್ನು ಹಾಕೋದು. ಇಲ್ಲಿ ಒಂದು ಕೊಟ್ಟಿದ್ದಾರೆ, ಜಸ್ಟ್ ಹಿಂಗೆ ಫಿಕ್ಸ್ ಮಾಡಿದ್ರೆ ಅದು ಫಿಕ್ಸ್ ಆಗುತ್ತೆ. ಇಲ್ಲಿ ನೀವು ಆ ರಾಡ್ನ ಹಾಕೋಬೋದು. ತೋರಿಸ್ತೀನಿ. ಈಗ ಈ ಥರ ಇದ್ರೆ ರಾಡು ಜಸ್ಟ್ ಹೀಗೆ ಮಾಡಿದರೆ ಈ ಥರ ಪೇಸ್ಟ್ ಆಗುತ್ತೆ. ಅಂದರೆ ನೋಡೋಕ್ಕೂ ಕೂಡ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಇದನ್ನು ತರಿಸಿದ್ದೀನಿ. ಮೊಳೆ ಹೊಡೆಯೋದು ಬೇಡ ಏನು ಅಂತ ಹೇಳಿ ಈ ಥರ ಒಂದು ಕ್ಯೂಟಾಗಿರೋ ತರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈಗ ಬಿಸಿ ಪಾತ್ರೆಗಳನ್ನ ಕೆಲವೊಂದು ಸತಿ ಇಟ್ಕೊಳ್ಳೋಕ್ಕೆ ಇದಿರುತ್ತೆ, ಸ್ಪ್ಯಾಚುಲಾ ಇಲ್ಲ
ಹಂಗೆ ಇಟ್ಕೊಳ್ಳೋದೆಲ್ಲ ಇರುತ್ತೆ. ಕೆಲವೊಂದು ಸತಿ ನಮಗೆ ಬೇಕು ಅಂದಾಗ ಜಸ್ಟ್ ಹಾಗೆ ಕೈಯಲ್ಲೇ ಇಟ್ಕೊಳಕ್ಕೆ ಹೋಗ್ತೀವಲ್ವ, ಆ ಥರ ನೋಡಿ ಇಲ್ಲಿ. ಇಲ್ಲ ನಾವು ಓವನಿಗೆ ಇಟ್ಟಾಗ ನಾವು ತೆಗಿಬೇಕು ಸುಡ್ತಾ ಇದೆ ಅಂದಾಗಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ಒಂಥರ ಕ್ಯೂಟಾಗಿ. ಆ್ಯಂಡ್ ಇನ್ನೊಂದು ಇದು ಏನಾದರೂ ನೀವು ಅಂಟಿಸ್ಬೇಕು ಅಂತ ಹೇಳಿದಾಗ ತುಂಬ ಸ್ಟ್ರಾಂಗಾಗಿ ಬೇಕು ಅಂದಾಗ ಇದೊಂದು ನಾನು ಟೇಪ್ ತರಿಸಿದ್ದೀನಿ. ನನಗೆ ಇದೊಂದು ಬೇಕಾಗಿತ್ತು ಯಾವುದಕ್ಕಾದ್ರೂ ಸ್ಟಿಕ್ ಮಾಡೋದಕ್ಕೆ ಅದಕ್ಕೆಲ್ಲ, ಅದಕ್ಕೊಂದು ಟೇಪ್ ತರಿಸಿದ್ದೀನಿ. ಆ್ಯಂಡ್ ಇದು ಕ್ಲಿಪ್, ಇದು ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು, ಹಾಗಾಗಿ ಒಂದು ಕ್ಲಿಪ್ ತರಿಸಿದ್ದೀನಿ. ಹೇಗಿದೆ ಅಂತ ನೋಡಬೇಕು ಕ್ವಾಲಿಟಿ ಬಿದ್ದೋಯ್ತು. ನೆಕ್ಸ್ಟ್ ಇದೇನು ಅಂತ ನನಗೂ ಗೊತ್ತಿಲ್ಲ. ಇದು ಯಾವ ಥರ ಇದೆ ಅಂತ, ಒಳ್ಳೆ ಕೀ ಬಂಚ್ ಥರ ಕಾಣಿಸ್ತಾ ಇದೆಯಲ್ಲ. ನಾವು ಆಲ್ಮೋಸ್ಟ್ ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಹಾಗಾಗಿ ನಾನು ಇದೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಹಿಂಗೆ ಓಪನ್ ಮಾಡಿ, ಇದು ಈ ಥರ ಕವರ್ ಆಗಿರುತ್ತೆ. ಹಿಂಗೆ ಓಪನ್ ಮಾಡಿದರೆ ಆ್ಯಂಡ್ ಗ್ಲಾಸ್ ಇದಷ್ಟೇ. ಹೇಗಿದೆ ನೋಡಿ, ಚೆನ್ನಾಗಿದೆ. ಈಗ ಹೊರಗಡೆ ನಾವು ಹೋಗ್ತಾ ಇರ್ತೀವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ, ಗ್ಲಾಸ್ಗಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಪುಟ್ಟ ಮಕ್ಳು ಇರ್ತಾರೆ, ಅವರಿಗೆ ಬಾಟಲಲ್ಲಿ ಕುಡಿಯೋಕ್ಕೆ ಬರೋದಿಲ್ಲ. ಆವಾಗ ನೀವು ಈ ಥರ ಗ್ಲಾಸಲ್ಲಿ ಕೊಡ್ಬೋದು. ಈ ಥರ ಪ್ಲಾಸ್ಟಿಕ್ಕು ಬರುತ್ತೆ, ಬಟ್ ನಾನು ಪ್ಲಾಸ್ಟಿಕ್ ಬೇಡ ಅಂತ ತೊಗೊಳ್ಳಿದೆ. ಪ್ಲಾಸ್ಟಿಕ್ ಕಡಿಮೆನೇ, ಇದು ಕಡಿಮೆನೇ, ತುಂಬ ಏನು ಜಾಸ್ತಿ ಏನು ಅಮೌಂಟ್ ಇಲ್ಲ. ಇದು ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ. ಇದು ನೋಡಿ, ಇಲ್ಲಿ ಬೇಕು ಅಂದರೆ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗೆ ಹಾಕ್ಕೊಳ್ಳೋದು. ಇಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ ನೀವೇನಾದರೂ ಅಂತ ಹೇಳಿದ್ರೆ, ಇದು ಕೀ ಬಂಚು, ಕೀ ಚೈನಿಗೆ ಹಿಂಗೆ ಹುಕ್ ಹಾಕ್ಕೊಂಡು ಹೋದರೆ ನೀವೆಲ್ಲೇ ಹೋದ್ರೂ ಕೂಡ ಇದು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ತುಂಬ ಲೈಟ್ ವೆಯ್ಟು ಆ್ಯಂಡ್ ತುಂಬ ಯೂಸ್ ಆಗುತ್ತೆ. ಮಕ್ಕಳು ಇದ್ದರೆ ಮನೇಲಿ ತುಂಬ ಯೂಸ್ ಆಗುತ್ತೆ. ನನಗೆ ಹೊರಗಡೆ ಹೋಗ್ತಾ ಇರ್ತೀವಿ, ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದೊಂದು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಪ್ರಾಡಕ್ಟ್, ಇದನ್ನು ಕೂಡ ನಾನು ಮೀಶೋಲ್ಲಿ ನೋಡಿದೆ ಆ್ಯಂಡ್ ಫೈನಲಿ ತರಿಸಿದ್ದೀನಿ. ಈ ಗೋಧಿ ಹಿಟ್ಟೆಲ್ಲ ಕಲಿಸೋದಕ್ಕೆ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಮಿಕ್ಸ್ ಆಗುತ್ತಾ ಏನು ಅಂತ ಚೆಕ್ ಮಾಡಬೇಕು, ಬಟ್ ಚೆನ್ನಾಗಿದೆ ಒಂಥರ, ನೋಡೋಣ ಹೇಗೆ ಅಂತೇಳಿ. ಆ್ಯಂಡ್ ಇದೊಂದು ಪ್ರಾಡಕ್ಟು. ಈ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ನನಗೆ ಹೊರಗಡೆ ನಾವು ಆಲ್ಮೋಸ್ಟ್ ಕೆಲವೊಂದು ಸತಿ 2-3 ದಿನ ಮನೇಲಿ ಇರೋದಿಲ್ಲ. ನಾನು ಗಿಡಗಳನ್ನೆಲ್ಲ ಬೆಳೆಸಿದ್ದೀನಿ. ಒಂದು 3-4 ದಿನ ಬಿಟ್ಟು ಬರೋ ಅಷ್ಟೊತ್ತಿಗೆ ಎಲ್ಲ ಒಣಗ್ದಂಗೆ ಆಗೋಗಿರುತ್ತೆ. ನಾನು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೆಲ್ಲ ಹೊರಟೋಗ್ಬಿಡುತ್ತೆ. ಇದು ಒಂಥರ ಡ್ರಿಪ್ ಇರಿಗೇಷನ್ ಥರ. ಇಲ್ಲಿ ನೀವು ಜಸ್ಟ್ ಈ ಥರ ಕೊಟ್ಟಿರ್ತಾರೆ, ಹೋಲ್ ಇರುತ್ತೆ ನೋಡಿ, ಹೋಲು. ಜಸ್ಟ್ ಇದನ್ನು ಹಾಕಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಇಲ್ಲಿಗೆ ವಾಟರ್ ಬಾಟಲ್, ಉಲ್ಟಾ ವಾಟರ್ ಬಾಟಲ್ನ ಹೀಗೆ ಹಾಕಬೇಕು. ಹಾಕ್ಬಿಟ್ಟು ನಾವಿಲ್ಲಿ ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ? ಆವಾಗ ಇಲ್ಲಿ ನಿಮಗೆ ಒಂದೊಂದೇ ಇದನ್ನು ಜಸ್ಟ್ ಪಾಟಿಗೆ ಹಿಂಗೆ ಚುಚ್ಚಬೇಕು. ಹಿಂಗೆ ಚುಚ್ಚಿ ಮೇಲ್ಗಡೆ ಹಿಂಗೆ ಬಾಟಲ್ ಬರುತ್ತೆ, ಬಾಟಲ್ ಕ್ಯಾಪ್ ನಾವು ರಿಮೂವ್ ಮಾಡ್ತೀವಲ್ಲ, ಅದನ್ನು ಇಲ್ಲಿ ಹಾಕಬೇಕು. ಟೈಟ್ ಮಾಡಿದರೆ ಇಲ್ಲಿ ಒಂದೊಂದೇ ಹನಿ ಬೀಳ್ತಾ ಇರುತ್ತೆ. ಒಂದು ಬಾಟಲಲ್ಲಿ ಎಷ್ಟು ಇರುತ್ತೆ ನೀರು ಅಷ್ಟು ಬರುತ್ತೆ. ಇದು ಅದಕ್ಕೋಸ್ಕರ ತರಿಸಿದ್ದೀನಿ. ನೋಡೋಣ, ಟ್ರೈ ಮಾಡಿಬಿಟ್ಟು ಇನ್ನೂ ಉಳಿದಿದ್ದು ತರಿಸೋಣ ಅಂದ್ಬಿಟ್ಟು ಒಂದೇ ಒಂದು ತರಿಸಿದ್ದೀನಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂತ. ಇದು ಬಂದು ಗ್ಲೂ, ಆ್ಯಕ್ಚುಲಿ ಬಲೂನ್ ಗ್ಲೂ. ನೀವೇನಾದರೂ ಡೆಕೋರೇಷನ್ ಮಾಡಬೇಕು ಮನೇಲಿ ಅಂತ ಅಂದಾಗ ಈ ಗ್ಲೂ ಯೂಸ್ ಆಗುತ್ತೆ. ಆ್ಯಂಡ್ ಈ ಗ್ಲೂ ಕೂಡ ನಿಮ್ಮ ಸ್ಯಾರಿಗೂ ಕೂಡ ಯೂಸ್ ಆಗುತ್ತೆ. ಏನಂತ ಹೇಳಿದ್ರೆ, ನಿಮ್ಮ ಸ್ಯಾರಿ ಎಲ್ಲ ನೀಟಾಗಿ ಹಿಂಗೆ ಹಾಕ್ಕೊಂಡಿರ್ತೀರ, ಹಿಂಗೆ ಸೈಡಿಗೆ ಹೋಗ್ತಾ ಇರುತ್ತೆ. ಆವಾಗ ನೀವು ಜಸ್ಟ್ ಆ ಗ್ಲೂನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ. ನನ್ನ ಹತ್ರ ಈ ಥರ ಒಂದು ಗ್ಲೂ ಇತ್ತು. ಈ ಗ್ಲೂ ಬೇಕಾಗುತ್ತೆ. ಇನ್ನು ಮನೇಲಿ ಪಾರ್ಟೀಸ್ ಮಾಡಿದಾಗ, ಬಲೂನ್ ಡೆಕೋರೇಷನ್ಸ್ ಏನಾದರೂ ಒಂದು ಸ್ಟಿಕ್ ಮಾಡಬೇಕು ಅಂದಾಗ ಇದನ್ನು ಆರಾಮಾಗಿ ಗ್ಲೂನ ಹಿಂಗೆ ರಿಮೂವ್ ಮಾಡಿ ಹಾಕ್ಬೋದು. ಆ್ಯಂಡ್ ಈಸಿ ಟು ರಿಮೂವ್, ಅದಕ್ಕೋಸ್ಕರ ಇದನ್ನು ತರಿಸ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು 2 ಪ್ರಾಡಕ್ಟ್ಸ್ ಇದೆ. ಇದು ಬಂದು 360 ಡಿಗ್ರಿ ರೊಟೇಷನ್ ನೋಡಿ, ಹೋಲ್ಡರ್. ಈ ಥರ ಹಿಂಗೆ ಜಸ್ಟ್ ಈ ಥರ ಇಲ್ಲಿ ರೊಟೇಟ್ ಆಗುತ್ತೆ. ಇದನ್ನು ನೀವು ಮೇಕಪ್ಗಾರು ಯೂಸ್ ಮಾಡ್ಕೋಬೋದು, ಇಲ್ಲ ಕಿಚನಲ್ಲಾದರೂ ಇಟ್ಕೋಬೋದು. ಎಲ್ಲನೂ ಸ್ಟೋರ್ ಮಾಡಿಕೊಂಡು ನಿಮಗೇನು ಬೇಕು ಹಿಂಗೆ ಅಂದರೆ ಸಿಗುತ್ತೆ. ಇದೊಂದಿರಲಿ ಅಂತ ತರಿಸಿದ್ದೀನಿ ನಾನು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದೊಂದು ತರಿಸ್ತೆ ನಾನು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ. ಹಿಂಗೆ ಹೋಗಿ ತಗೊಂಡು ಇನ್ನೂ ಒಂದಿದೆ, ಅದರೊಳಗಡೆ ಇನ್ನೊಂದು ಪ್ರಾಡಕ್ಟ್ ಹಾಕ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ. ನಾನು ತುಂಬ ಉದ್ದ ಬರುತ್ತೆ ಅಂದ್ಕೊಂಡಿದ್ದೆ. ಅಂದರೆ ಎಲ್ಲ ಇದು ಮಾಡಿಕೊಟ್ಟಿರ್ತಾರೆ, ನಾವು ನೀಟಾಗಿ ಮಾಡ್ಕೋಬೇಕಷ್ಟೇ. ಇದರೊಳಗಡೆ ನೋಡಿ ಪೆಬಲ್ಸ್ ಎಲ್ಲ ಹಾಕಿದ್ದಾರೆ, ಚಿಕ್ಕ ಚಿಕ್ಕದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿದೆ. ನೀವು ಎಲ್ಲಾದರೂ ಶೋ ಐಟಮ್ಸ್, ಈಗ ಏನಾದರೂ ಇಡಬೇಕು, ಸೈಡಲ್ಲಿ ಎಲ್ಲಾದರೂ ಇಡಬೇಕು ಅಂತಂದ್ರೆ ಆರಾಮಾಗಿ ಇಡ್ಬೋದು. ಒಂದು ಟೇಬಲ್ ಇಟ್ಟು, ಈ ಸೋಫಾಗೆಲ್ಲ ಪಫೀಸ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೂ ಕೂಡ ಇಡ್ಬೋದು ಸೈಡಿಗೆ, ಅದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು
ಇದೊಂದು ಕ್ಯೂಟ್ ಆಗಿತ್ತು. ಆ್ಯಕ್ಚುಲಿ ನಾನು ಇದು ವಿಡಿಯೋ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ ಈ ಥರ. ಹಾಂ, ಎಷ್ಟು ಕ್ಯೂಟ್ ಇದೆ ಅಂತ ಹೇಳಿ. ನಾನು ಫುಡ್ ಎಲ್ಲ ಮಾಡಿದಾಗ ಅದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಇದನ್ನು ಇಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಇಲ್ಲ ಅಂತಂದರೆ ಶೋ ಪೀಸಿಗಾದರೂ ಇಟ್ಕೊಬೋದು ನೀವು ಆರಾಮಾಗಿ. ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದು ಇಷ್ಟು ನಾನು ಪ್ರಾಡಕ್ಟ್ಸು ಡಿಯೋಡ್ಯಾಪಿಂದ ತರಿಸಿರೋದು. ಆ್ಯಂಡ್ ಕ್ವಾಲಿಟಿ ವೈಸ್ ನೋಡಬೇಕು ಅಂತ ಹೇಳಿದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೂ ಅಷ್ಟೇ ಆಲ್ಮೋಸ್ಟ್ 280 ಸಮಥಿಂಗ್ ಇರಬೇಕಿದು. ಆ್ಯಂಡ್ ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು ನಾವು, ಏಕೆಂದರೆ ಫುಲ್ ಎಲ್ಲ ಕಳಿಸಿರ್ತಾರಲ್ಲ, ಹಾಗಾಗಿ ಈ ಥರ ನಿಮಗೆ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಡಿಯೋಡ್ಯಾಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಕಡಿಮೆಗೆ ತುಂಬ ಪ್ರಾಡಕ್ಟ್ ಸಿಗುತ್ತೆ. ನಾವು ಒಂದೇ ಸತಿ ಒಂದು ಕಡೆ ಒಂದು 200-300ಗೆ ಒಂದು ಪ್ರಾಡಕ್ಟ್ನ ತೊಗೊಳೋದನ್ನ ಇಲ್ಲಿ ನಿಮಗೆ 200ಗೆ ಆಲ್ಮೋಸ್ಟ್ 5 to 6 ಪ್ರಾಡಕ್ಟ್ ಸಿಗುತ್ತೆ. ಇದಷ್ಟೇ ಅಲ್ಲ, ಪ್ರತಿಯೊಂದು ಮನೆಗೆ ಬೇಕಾಗಿರೋ ಐಟಮ್ಸಿಂದ ಹಿಡಿದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತನಕನೂ ಕೂಡ ಇದೆ. ಅವ್ರದ್ದು ಆ್ಯಪ್ ಕೂಡ ಇದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಲಿಂಕ್ ಬೇಕಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸನ್ನು ಕೂಡ ನಾನು ಲಿಂಕ್ನ ಹಾಕಿರ್ತೀನಿ. ಬೇಕು ಅನ್ನೋರು ಕೂಡ ಸರ್ಚ್ ಮಾಡಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕಿಂತ ತುಂಬ ಕ್ಯೂಟ್ ಪ್ರಾಡಕ್ಟ್ಸ್ ಕೂಡ ಇದೆ, ಅದನ್ನು ಕೂಡ ನೋಡಿ ಚೆಕ್ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ರಿವ್ಯೂ ವೀಡಿಯೋಸ್ ಕೂಡ ನಾನು ಬರುತ್ತೆ. ನೆಕ್ಸ್ಟ್ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ, ಅದನ್ನು ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಲೂ ತೋರಿಸ್ತೀನಿ. ಜಸ್ಟ್ ಪ್ರಾಡಕ್ಟ್ ಲಿಸ್ಟ್ ನಾನು ನಿಮಗೆ ತೋರಿಸಿರೋದು, ಯಾವ್ಯಾವ ಥರ ಎಷ್ಟು ಪ್ರೈಸಿಗೆ ಸಿಗುತ್ತೆ ಅಂತ ಹೇಳಿ. ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಆಗ ನಾನು ಹಾಕಿದ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಆವಾಗ ನೀವೇ ಫಸ್ಟ್ ನೋಡ್ಬೋದು ನನ್ನ ವೀಡಿಯೋಸ್ನೆಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.